ಬೆಂಗಳೂರಲ್ಲಿ ಬಿಸಿಲ ಝಳ ಎಷ್ಟಾಗಬಹುದು? ಈ ಬಾರಿ 45 ಡಿಗ್ರಿ ಸೆಲ್ಸಿಯಸ್ ದಾಟತ್ತಾ ಬೆಂಗಳೂರಿನ ತಾಪಮಾನ? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಸುದ್ದಿ. ಬಿಸಿಲ ಝಳ ಎಷ್ಟಾಗಬಹುದು ಬೆಂಗಳೂರಿನಲ್ಲಿ? ಈ ಬಾರಿ 45 ಡಿಗ್ರಿ ಸೆಲ್ಸಿಯಸ್ ದಾಟತ್ತಾ ಹಾಗಾದ್ರೆ ತಾಪಮಾನ? ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ವೈರಲ್ ಆಗ್ತಾ ಇದೆ. ಇದು ಸತ್ಯನಾ? ತಜ್ಞರಿಂದ ಕ್ಲಾರಿಫಿಕೇಶನ್ ಕೊಡಿಸ್ತಾ ಇದೆ ಅಶ್ವವೇಗ ನ್ಯೂಸ್. ಬೆಂಗಳೂರಿನ ತಾಪಮಾನ ದಿನೇ ದಿನೇ ಏರ್ತಾ ಇದೆ. ಹಾಗಾದ್ರೆ ಈ ತಾಪಮಾನ 45 ಡಿಗ್ರಿ ಮುಟ್ಟತ್ತಾ? ಅಲ್ಲಿವರೆಗೂ ತಲುಪುತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್ ಆಗ್ತಾ ಇದೆ. ಇದು ಸತ್ಯನೋ ಸುಳ್ಳೋ? ಇದಕ್ಕೆ ಬೇಕಾದಂತಹ ಕ್ಲಾರಿಫಿಕೇಶನ್ ತಜ್ಞರಿಂದ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ ಕೊಡಿಸ್ತಾ ಇದೆ. ತಜ್ಞರಿಂದ ಕ್ಲಾರಿಫಿಕೇಶನ್ ಕೊಡಿಸಿದೆ ಅಶ್ವವೇಗ ನ್ಯೂಸ್. ಬಿಸಿಲ ಝಳಕ್ಕೆ ಬೆಂಗಳೂರಿಗರು ತತ್ತರಿಸ್ತಾ ಇದ್ದಾರೆ. ಪ್ರತಿದಿನವೂ ಈ ಬಿಸಿಲ ಝಳ ಜಾಸ್ತಿ ಆಗ್ತಾನೆ ಇದೆ. ಹಾಗಾದ್ರೆ 45 ಡಿಗ್ರಿವರೆಗೂ ತಲುಪಬಹುದಾ ಬೆಂಗಳೂರಿನ ತಾಪಮಾನ? ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ದಿನೇ ದಿನೇ ಬೆಂಗಳೂರಿನ ತಾಪಮಾನ ಏರ್ತಾನೆ ಇದೆ. ಮಧ್ಯಾಹ್ನವಾದ್ರೆ ಸಾಕು, ಸುಮಾರು 12 ಗಂಟೆಯಿಂದ 4 ಗಂಟೆಯ ತನಕ ಹೊರಗೆ ಬರ್ಲಿಕ್ಕೂ ಆಗೋದಿಲ್ಲ ಅಂಥ ವಾತಾವರಣ ಇದೆ ಇವಾಗ ಬೆಂಗಳೂರಿನಲ್ಲಿ. ಇಂಥ ಅತಿಯಾದ ಬಿಸಿಲಿನ ಝಳಕ್ಕೆ ಜನ ತತ್ತರಿಸ್ತಾ ಇದ್ದಾರೆ. 45 ಡಿಗ್ರಿ ದಾಟತ್ತಂತೆ ಬೆಂಗಳೂರಿನ ತಾಪಮಾನ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಭಾರಿ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಇದು ಸತ್ಯನಾ? ಬೆಂಗಳೂರಿನ ತಾಪಮಾನ ಅಷ್ಟು ಏರಿಕೆ ಆಗುತ್ತಾ? ತಜ್ಞರು ಏನ್ ಹೇಳ್ತಾರೆ? ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರಿಗರೇ ಗಾಬರಿ ಬೇಡ. ರಾಜಧಾನಿ ಬೆಂಗಳೂರಿಗರು ಗಾಬರಿ ಆಗೋದು ಬೇಡ. ಯಾಕಂದ್ರೆ ತಾಪಮಾನ 40 ಡಿಗ್ರಿ ದಾಟಲ್ಲ, ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಅಷ್ಟೇ. 45 ಡಿಗ್ರಿ ದಾಟತ್ತೆ ಅನ್ನೋದೆಲ್ಲ ಬರೀ ಸುಳ್ಳು ರೀ. ಇನ್ನು ಒಂದು ವಾರ ಬಿಸಿಲ ತಾಪ ಹೆಚ್ಚಳನೇ ಇರುತ್ತೆ. ಮುಂದಿನ ವಾರದಲ್ಲಿ ರಾಜ್ಯದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ಹವಾಮಾನ ತಜ್ಞ CH ಪಾಟೀಲ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಾಕೆಂದ್ರೆ ಜನ ತತ್ತರಿಸ್ತಾ ಇದ್ದಾರೆ. 45 ಡಿಗ್ರಿ ಆಗ್ಬಿಡುತ್ತೆ ಅನ್ನುವಂತಹ ಗಾಬರಿ ಬೇಡ ಅಂತ ಈಗ ತಜ್ಞರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬೆಂಗಳೂರಿನ ತಾಪಮಾನ ಹಬ್ಬಬ್ಬ ಅಂದ್ರೆ 39 ಡಿಗ್ರಿ ಸೆಲ್ಸಿಯಸ್ ಆಗಬಹುದು. ಯಾವ ಕಾರಣಕ್ಕೂ ಕೂಡ 40 ಡಿಗ್ರಿಯನ್ನ ದಾಟಲ್ಲ. ಹಾಗಾಗಿ ಗಾಬರಿ ಆಗೋದು ಬೇಡ. ಆದ್ರೆ ಇನ್ನೂ 1 ವಾರಗಳ ಕಾಲ ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರಿಯುತ್ತೆ. ಬಿಸಿಲ ತಾಪ, ಬಿಸಿಲ ಝಳ ಇರುತ್ತೆ. ಮುಂದಿನ ವಾರದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಈಗ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕಲಬುರಗಿಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮತ್ತು ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ನಾವು ಹೀಟ್ ವೇವ್ ಕಂಡೀಷನ್ಸ್ ಅಂದ್ರೆ ಉಷ್ಣಾಲಯಗಳು ಬರುವ ಹೆಚ್ಚಿನ ಸಾಧ್ಯತೆ ಐತಿ. ಏಪ್ರಿಲ್ 16, 17, 18, 19 ತನೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಉಷ್ಣಾಲಯಗಳು ಬರುವ ಸಾಧ್ಯತೆಗಳದಾವು. ಅದು ಮುಖ್ಯವಾಗಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಉಷ್ಣಾಲಯಗಳು ಮುಂದಿನ 4 ದಿನಗಳವರೆಗೆ ಬರುವ ಸಾಧ್ಯತೆಗಳದಾವು. ಮತ್ತು ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಗರಿಷ್ಠ ಉಷ್ಣಾಂಶ ಸುಮಾರು 37ರಿಂದ 39 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಅದು ಅಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಕರ್ನಾಟಕದ ಒಳನಾಡಿನಲ್ಲಿ ಟ್ರಫ್ ಇರುವುದರ ಹಿನ್ನೆಲೆಯಲ್ಲಿ ಎಲ್ಲೇ ಒಂದು ಕಡೆ ಗುಡುಗು ಮಿಂಚು ಸಮೇತವಾಗಿ ಹಗುರವಾಗಿ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಅದು ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು.